ನಾವು ಹೇಳ್ಕೊತೀವಿ ಯಾರಾದರೂ ನಮ್ಮಲ್ಲೇ ಹೆಬ್ಬಟ್ಟಿನವ್ರು ಹೆಚ್ಚು ಇರೋದ್ರಿಂದ ಅಥವಾ ಒಂದಿಟ್ಟು ಸಹಿ ಮಾಡೋಕ್ಕೆ ಬರೋರು ಹೆಚ್ಚು ಇರೋದ್ರಿಂದಾಗೆ ಅವ್ರು ಟೆಕ್ನಿಕಲಿ ಬುದ್ಧಿವಂತರು ಇಲ್ಲದಕ್ಕಾಗಿ ಏನಾಗ್ಲಿಕ್ಕತ್ತದಪ್ಪ ಅಂತಂದ್ರೆ ಅವರು ಅಗ್ರಿಕಲ್ಚರ್ಗೆ ಹೋಗ್ಬೇಕಾಗ್ತದೆ. ಅದು ಬಿಟ್ಟು ಬೇರೆ ಅದಿಲ್ಲ. ಯಾಕಂದರೆ ಸಗಣಿ ಬೆಳೆದಾಗಿರ್ಬೋದು, ಸಗಣಿ ಅದನ್ನು ಹೊಲದಲ್ಲಿ ಗೊಬ್ಬರ ಮಾಡೋದಾಗಿರ್ಬೋದು, ಆಕಳ ಸಾಕೋದಾಗಿರ್ಬೋದು, ಕುರಿ ಕೋಳಿಗಳನ್ನು ಸಾಕೋದಾಗಿರ್ಬೋದು, ಸಹಜವಾಗಿ ಬರುವಂಥ ಕೆಲಸಗಳು. ದೈಹಿಕವಾಗಿ ಹೆವಿ ಅನ್ನಿಸ್ತಾವಿಲ್ಲ ಅಂತಲ್ಲ, ಅದೇ ಕಾಲಕ್ಕೆ ಒಕ್ಕಲ್ತನ ಮಾಡೋದಾಗಿರ್ಬೋದು, ಇವೆಲ್ಲವೂ ದೈಹಿಕವಾಗಿ ಕಸರತ್ತಿನ ಉದ್ಯೋಗಗಳಾದರೂ ಸಹಿತ ಮಾಡ್ಬೋದಪ್ಪ ನಾವು ಅನ್ನುವಂಥದ್ದು. ಯಾಕಂದರೆ ಟೆಕ್ನಿಕಲಿ ಅವ್ರು ಸೌಂಡ್ ಇರೋದಿಲ್ಲ, ಬರೀಲಿಕ್ಕೆ ಬರೋದಿಲ್ಲ, ಸರಿಯಾಗಿ ತಿಳಿಗಿರೋದಿಲ್ಲ. ಅವರೆಲ್ಲರೂ ಇವತ್ತು ಒಕ್ಕಲ್ತನ ನಮ್ಕೊಂಡು ಬದುಕು ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ಬೇಕಾಗ್ಯದಪ್ಪ, ನಮ್ಮ ಭೂಮಿ ಬೇಕಪ್ಪ. ಇನ್ನು ಕೆಲವು ಮಧ್ಯಮ ವರ್ಗದಲ್ಲಿ ಕೆಲವೊಂದಿಷ್ಟು ಜನ ನೌಕರಿ ಮಾಡೋಂಥವ್ರು ಅಂತ ಬೇರೆ ಬೇರೆ ಊರಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಅವರು ಅಲ್ಲೆಲ್ಲೋ ಭೂಮಿಗಳಿದ್ದಾವೆ. ಅಂಥವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ನಾವು ಮಾರಿ ಬಿಡ್ತೀವಿ ಅನ್ನೋಂಥ ಮಾತು ಇಲ್ಲಿ ನಮಗೆ ಅನ್ನಿಸ್ತಾ ಇದೆ. ಅಲ್ಲಿ ವಾತಾವರಣ ನೋಡಿದಾಗ ಇದು ಹಿರಿಯರ ಮಂದಿ ಪಿತ್ರಾಸ್ತಿ ಆಸ್ತಿ ಅದ, ಅದು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅದು ಹೋಲ್ಸೇಲಾಗಿ ಕೊಟ್ಬಿಟ್ಟು ಚಲೋ ರೇಟ್ ಬರ್ಲಿಕ್ಕಂತದ್ದು. 2-2.5 ಕೋಟಿ ರೂಪಾಯಿ ಸಾಲದಲ್ಲ. ಈ ಒಂದು ಅಂದಾಜಲ್ಲಿ ಭಾಳ ಜನ ಮಾರಲಿಕ್ಕೆ ಹೊರಟಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಭಾಳ ಜನ ಅದು 80% ನನಗೇನು ಅನಿಸೋದಿಲ್ಲ. ಅಲ್ಲಿ ನೋಡಿದಾಗ ಫೀಲ್ಡ್ ಮೇಲೆ ಹೋದಾಗ 80% ಎಲ್ಲಿ ಕಾಣ್ತಾರೆ. ಅದನ್ನು ಇವತ್ತು DK ಅವ್ರು ತೋರಿಸ್ಬೇಕಾಗಿದೆ. ಮತ್ತು ಯಾಕೆ ಬರಲಿಲ್ಲ? ಓಪನ್ ಆಗಿ ಕರೆದಾರ ಅವ್ರು ಎಚ್ಚರಿಕೆ ಬರಬೇಕಾಗಿತ್ತಲ್ಲ. ಯಾಕಂದ್ರೆ ಒಳ್ಳೆ ಮಾತಿನ ಮಲ್ಲರದವರು ತಿಳ್ಕೊಂಡು 80% ಜನನೇ ಇವ್ರದ್ದಿದ್ರು DK ಅವ್ರದ್ದು. ಯಾಕೆ ಬರಲಿಲ್ಲ? ಎಲ್ಲೋ ಕೆಲವರು ಪ್ರತಿಭಟನೆ ಮಾಡಿದರು, ಕೆಂಪು ಧ್ವಜ ಹಾರಿಸಿದ್ರು.